ಭಾರತೀಯ ಜನತಾ ಪಕ್ಷದ ವತಿಯಿಂದ ನಡೀತಾ ಇರ್ತಕ್ಕಂಥ ಪತ್ರಿಕಾಗೋಷ್ಠಿ ವಿಶೇಷ ಸಮಗ್ರ ಪರಿಷ್ಕರಣೆ ಇವು SIR ಆ ಒಂದು ವಿಷಯದ ಬಗ್ಗೆ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗ ಇಡೀ ಭಾರತ ದೇಶದಲ್ಲಿ 23 ವರ್ಷಗಳ ಬಳಿಕ ಈ ದಿನ ಈ ಒಂದು SIR ನಡೀತಾ ಇದೆ. ಅದರಲ್ಲಿ ಎಲ್ಲ 16 ರಾಜ್ಯಗಳಲ್ಲಿ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈಗ ನಡೀತಾ ಇದೆ. ಏನು ವಿಷಯ ಅಂತಂದರೆ ಇದು 3ನೇ ಹಂತದ ಕಾರ್ಯಕ್ರಮ ನಡೀತಾ ಇದೆ. 2 ಹಂತ ಮುಗಿದಿದೆ, 3ನೇ ಹಂತ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮನೆ ಸರ್ವೆ ಮಾಡಿ ಊರು ಬಿಟ್ಟಿರೋರು ಮನೇಲಿ ಓಟ್ ಇಲ್ಲದೆ ಇರ್ತಕ್ಕಂಥವ್ರನ್ನ ಓಟ್ಗಳನ್ನು ತೆಗೆಯೋದು, ಸತ್ತೋಗಿರ್ತಕ್ಕಂಥವ್ರನ್ನ ಅವರ ಓಟ್ಗಳನ್ನು ತೆಗೆಯೋದು, ಮತ್ತು ಡಬಲ್ ಎಂಟ್ರಿ ಇರ್ತಕ್ಕಂಥವ್ರ ಓಟ್ಗಳನ್ನು ತೆಗೆಯೋದು, ಮತ್ತು ಹೊಸದಾಗಿ ಸೇರ್ಪಡೆ ಮಾಡೋದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನು ಸೇರಿ ಈ ಒಂದು SIR ನಡೀತಾ ಇದೆ. ಅದನ್ನು ಬೇರೆ ಪಕ್ಷಗಳವರು ರಾಜಕಾರಣಿ ರೀತಿಗಳಲ್ಲಿ ಕಾರ್ಯಕ್ರಮಗಳನ್ನು ಬೇರೆ ಹಮ್ಮಿಕೊಂಡು ನಮ್ಮ ಈ ಒಂದು ಚುನಾವಣಾ ಆಯೋಗವನ್ನು ವಿರೋಧಿಸ್ತಾ ಬರ್ತಾ ಇದ್ದಾರೆ. ಈಗ ಸೇರ್ಪಡೆಗೋಸ್ಕರ ಈ ಒಂದು ಫಾರಂ ನಂಬರ್ 7 ಮತ್ತು ಸರಿಪಡಿಸಲು 8 ಫಾರಂ ನಂಬರ್ 8 ತೆಗೆಯಲು 7 ಈ ಒಂದು ಫಾರಮ್ಗಳನ್ನು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳ ಜೂನ್ 1ರಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನಾವು ಪರಿಷ್ಕರಿಸಿ ಈ ದಿನ ಶ್ರೀನಿವಾಸಪುರ ತಾಲೂಕಲ್ಲಿ ಅನೇಕ ಬೇರೆ ಕಡೆ ಇರ್ತಕ್ಕಂಥ ಓಟ್ಗಳು ಶ್ರೀನಿವಾಸಪುರ ತಾಲೂಕಿನಲ್ಲಿವೆ. ಆ ಒಂದು ಓಟ್ಗಳನ್ನು ತೆಗೆಯಲು ನಮ್ಮ ಎಲ್ಲ BLA 1 ಎಲ್ಲ ಕಡೆನೂ ನಡೆಸಿದ್ದಾರೆ. BLA 1ಗಳ ಜೊತೆ ಸೇರಿ BLOಗಳು ಪ್ರತಿ ಊರಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಮನೆಗೆ ಹೋಗಿ ಓಟು ಇದೆ ಓಟು ಇಲ್ಲ ಅಂತಕ್ಕಂಥವ್ರದ್ದು ಅವರ ಒಂದು ವಂಶವೃಕ್ಷ ನೋಡಿ ಅವ್ರ ಈ ಊರಿಗೆ ಸಂಬಂಧ ಇದೆಯಾ ಇಲ್ಲೋ ಅದನ್ನು ತಿಳ್ಕೊಂಡು ಓಟುಗಳ ಪರೀಕ್ಷಣೆ ಮಾಡಬೇಕು. ಪರಿವೀಕ್ಷಣೆಯಲ್ಲಿ ಪ್ರತಿಯೊಬ್ಬರು ಈ ನಮ್ಮ ಶ್ರೀನಿವಾಸಪುರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮಾಡೋ ಒಂದು ಕೆಲಸವನ್ನು ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ವಾರ್ಡ್ಗಳಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಸರ್ಕಾರಿ ನೌಕರರು ಇದಕ್ಕೆ BLOಗಳು ಬ್ಲಾಕ್ ಲೆವೆಲ್ ಆಫೀಸರ್ ಈ ಕಾರ್ಯಕ್ರಮವನ್ನು ಅವರು ಯಶಸ್ವಿಯಾಗಿ ಮಾಡಿಕೊಡ್ಬೇಕು. ಕಾರಣ ಏನಂದರೆ ಅವರು ರಾಜಕಾರಣ ಮಾಡದೆ ಡಬಲ್ ಎಂಟ್ರಿ ಇರೋರನ್ನ, ಸತ್ತೋಗಿರೋರನ್ನ, ಮತ್ತು ಹೊರಗಡೆ ಹೊರಟೋಗಿರೋರನ್ನ ಓಟುಗಳನ್ನು ತೆಗೆದು ಪರಿಷ್ಕರಣೆ ಮಾಡಬೇಕು. ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಗಮನಕ್ಕೆ ಬಂದರೆ ಅದಕ್ಕೆ ನೇರ ಹೊಣೆ ಅಧಿಕಾರಿಗಳಾಗ್ತಾರೆ, BLOಗಳೇ ಆಗ್ತಾರೆ. ಆ BLOಗಳಿಗೆ ಗಮನಕ್ಕೆ ನಾವು ಈ ದಿನ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ 283 ಬೂತ್ಗಳಲ್ಲಿ ಕೂಡ ಎಲ್ಲ ಕಡೆಯೂ BLAಗಳು ನೇಮಕಗೊಂಡಿದ್ದಾರೆ. ಅವರು ನಿಮ್ಮನ್ನು ನೋಡ್ತಾನೆ ಇರ್ತಾರೆ. ಆ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ಗೆ ಸಹಕರಿಸ್ತಾ ಪ್ರತಿಯೊಬ್ಬರು ವೋಟರ್ ಲಿಸ್ಟನ್ನು ಯಾವ ರೀತಿಯಾಗಿ ಕರೆಕ್ಟಾಗಿ ಪಾರದರ್ಶಕತೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಅವರೇನನ್ನೋದು ತಪ್ಪಿದ್ದಲ್ಲಿ ನಾವು ಬೇರೆ ಯಾರನ್ನೂ ದ್ವೇಷ ಮಾಡಲ್ಲ. ಇದು ಅವರ ಒಂದು ಉದ್ಯೋಗಕ್ಕೆ ಅಂಟು ಬರೋಂಥ ಒಂದು ಕಾರ್ಯ ಆಗ್ತದೆ. ಯಾವುದು ಕರೆಕ್ಟಾಗಿದೆಯೋ ಅದನ್ನು ಮಾಡ್ಕೊಂಡು ಹೋದರೆ ಅವ್ರಿಗೇನೇ ತೊಂದರೆ ಇರಲ್ಲ. ಅಲ್ಲೇನು ತೊಂದರೆ ಇಲ್ಲದೆ ನೋಡ್ಕೋಬೇಕು ಅಂದರೆ ಕರೆಕ್ಟಾಗಿ ವೋಟ್ ಪರಿಷ್ಕರಣೆ ಮಾಡಬೇಕು ಅಂತೇಳಿ ಹೇಳ್ತಾ ಇನ್ನು ಮುಂದಿನ ವಿಷಯಗಳನ್ನು ನಮ್ಮ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ನಡೆಸ್ಕೊಡ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಮಂಡಲ ಅಧ್ಯಕ್ಷರಾದ ರಣೂರ್ ಚಂದ್ರಶೇಖರ್ ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ನಾಗಭೂಷಣ್ ಅವರು ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ವಕೀಲರು ಆದ ಗಂಗಾದಿ ನಾಗರಾಜ್ರವರು ಮತ್ತು ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ BLA 1 ಆಗಿರ್ತಕ್ಕಂಥ ಸಾತಾನಹಳ್ಳಿ ನಾಗರಾಜ್ ಗೌಡರು ಮತ್ತು ನಮ್ಮ SC ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಸ್ವಾಮಿರವರು ಮತ್ತು ನಮ್ಮ ದೇವಲಪಲ್ಲಿ ರಘುರವರು ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಏನು ನಮ್ಮ ಭಾರತೀಯ ಚುನಾವಣಾ ಆಯೋಗ ಇಡೀ ದೇಶಾದ್ಯಂತ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ವಿಶೇಷ ತೀವ್ರ ಪರಿಷ್ಕರಣೆ ಏನು ಮತದಾರರ ಪಟ್ಟಿಯನ್ನು ಇಡೀ ದೇಶಾದ್ಯಂತ ಮಾಡ್ತಾ ಇದೆ. ಅದರ ಪೂರಕವಾಗಿ ಕರ್ನಾಟಕದಲ್ಲೂ ಸಹಿತ ಈ ಒಂದು SIRನ ಆರಂಭ ಮಾಡಿದೆ. ತಮಗೆಲ್ಲ ಗೊತ್ತಿದೆ, ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ
ಯಾರು 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನೂ ಸಹಿತ ನಮ್ಮ ದೇಶದ ಮತದಾರರಾಗಿ ಎನ್ರೋಲ್ ಆಗಲು ಅರ್ಹತೆ ಇದೆ. ಅದರ ಪೂರಕವಾಗಿ ಯಾವುದೇ ಒಂದು ಚುನಾವಣೆ ಪಾರದರ್ಶಕವಾಗಿ ಮತ್ತು ನ್ಯಾಯಯುತವಾಗಿ ಆಗಬೇಕು ಅಂದರೆ ಸರಿಯಾದ ಮತಪಟ್ಟಿ ಪ್ರಮುಖ ಪಾತ್ರ. ಆ ಒಂದು ದೃಷ್ಟಿಯಿಂದ ಏನು ಕೇಂದ್ರ ಚುನಾವಣಾ ಆಯೋಗ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ನ ಮಾಡ್ತಾ ಇದೆ. ಇದರ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬ ಭಾರತೀಯನು 18 ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬ ಭಾರತೀಯನೂ ಸಹಿತ ಮತದಾರನಾಗಬೇಕು. ಮತ್ತು ದೇಶದಲ್ಲಿ ಯಾವುದೇ ಒಬ್ಬ ನಕಲಿ ಮತದಾರ ಇರಬಾರ್ದು. ಮತ್ತು ಮರಣ ಹೊಂದಿರತಕ್ಕಂಥ ಮತದಾರರ ಹೆಸರು ಮತಪಟ್ಟಿಯಲ್ಲಿದ್ದರೆ ಅದನ್ನು ಡಿಲೀಟ್ ಮಾಡಬೇಕು. ಮತ್ತು ವಿಳಾಸ ಬದಲಾವಣೆಯಾಗಿ ಬೇರೆ ಕಡೆ ಏನಾದರೂ ಮನೆ ಹಸ್ತಾಂತರ ಆದಾಗ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಹೆಸರನ್ನು ಒಂದೇ ಒಂದು ಕಡೆ ಮಾತ್ರ ಎನ್ರೋಲ್ ಆಗಬೇಕು. ಡೂಪ್ಲಿಕೇಟ್ ಆಗಬಾರ್ದು, ಡಬಲ್ ಎಂಟ್ರೀಸ್ ಇರಬಾರ್ದು. ಎರಡು ಮತಪಟ್ಟಿಗಳಲ್ಲಿ ಅವರ ಹೆಸರು ಇರಬಾರ್ದು. ಜೊತೆಗೆ ಯಾವುದೇ ಒಬ್ಬ ಮತದಾರರ ಹೆಸರಾಗಲಿ ಅಥವಾ ಅವರ ವಯಸ್ಸಾಗಲಿ ಅಥವಾ ವಿಳಾಸ ಆಗಲಿ ತಪ್ಪಿದರೆ ಅದನ್ನು ಸರಿಪಡಿಸಲು ಈ ಒಂದು ಅವಕಾಶನ ಚುನಾವಣಾ ಆಯೋಗ ಕೊಟ್ಟಿದೆ. ನಿರಂತರವಾಗಿ ಮತದಾರರ ಪಟ್ಟಿ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಸಹಿತ ಪರಿಷ್ಕರಣೆ ಆಗ್ತಾ ಇರ್ತದೆ. ಬಟ್ ಈಗ ಪರಿಷ್ಕರಣೆ ಆಗ್ತಾ ಇರೋದು ಒಂಥರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದರ ಅರ್ಥ ಏನು ಅಂದರೆ ಏನು BLO ಬೂತ್ ಲೆವೆಲ್ ಆಫೀಸರ್ಸ್ ಏನಿರ್ತಾರೆ ಅವರ ಒಂದು ಹತ್ರ ನಾವೇ ಹೋಗಿ ಇಷ್ಟು ದಿವಸ ಸೇರ್ಪಡೆ ಮಾಡ್ಕೊಳೋದಾಗಲಿ ಅಥವಾ ಬದಲಾವಣೆಗಳೇನಾದರೂ ಮಾಡ್ಕೊಳೋದಾಗಲಿ ಡಿಲೀಟ್ ಮಾಡ್ಕೊಳೋದಾಗಲಿ ಮಾಡ್ತಾಯಿದ್ವಿ. ಆದರೆ ಈಗ ಏನು ಬೂತ್ ಲೆವೆಲ್ ಆಫೀಸರ್ ಪ್ರತಿಯೊಂದು ಮನೆಗೆ ಸಹಿತ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ಆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅರ್ಹ ಮತದಾರರನ್ನ ಪಟ್ಟಿ ಮಾಡಿಕೊಂಡು ಏನಾದರೂ ಬದಲಾವಣೆಗಳಿದ್ರೆ ಬದಲಾವಣೆ ಮಾಡ್ತಾರೆ. ಬಹುಶಃ ತಮಗೆಲ್ಲ ಗೊತ್ತಿದೆ ಈ ಒಂದು SIRನ ಪ್ರಾಮುಖ್ಯತೆ ಏನಿದೆ ಅಂತ. ಈಗಾಗಲೇ ದೇಶದಲ್ಲಿ ಕಳೆದ ಒಂದು 5 ರಾಜ್ಯಗಳಲ್ಲಿ ಚುನಾವಣೆಗಳಾದಾಗ SIRನ ಇಂಪ್ಲಿಮೆಂಟ್ ಮಾಡಿ ಲಕ್ಷಾಂತರ ನಕಲಿ ಮತದಾರರು ಅಥವಾ ಸತ್ತೋಗಿರ್ತಕ್ಕಂಥ ಮತದಾರರು ಅಥವಾ ಡಬಲ್ ಎಂಟ್ರಿ ಇರ್ತಕ್ಕಂಥ ಮತದಾರರನ್ನ ಪರಿಷ್ಕರಣೆ ಮಾಡಿ ಅವ್ರನ್ನೆಲ್ಲ ಸುಮಾರು ಪ್ರತಿಯೊಂದು ರಾಜ್ಯದಲ್ಲೂ ಸುಮಾರು ಲಕ್ಷಾಂತರ ಮತದಾರರನ್ನ ಡಿಲೀಟ್ ಮಾಡಿ ಹೊಸ ಮತಪಟ್ಟಿ ತಯಾರು ಮಾಡಿ ಅದರ ಮುಖಾಂತರ ಈ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತು. ಅದರ ಫಲಿತಾಂಶ ತಮಗೆಲ್ಲ ಗೊತ್ತಿದೆ. ರಾಜಕಾರಣ ಬೇರೆ, ಆದರೆ ಚುನಾವಣಾ ಪದ್ಧತಿಗಳು ಬೇರೆ. ಸೊ ಯಾವುದೇ ಪಕ್ಷ ಚುನಾವಣೆಯಲ್ಲಿ ಗೆಲ್ಬೋದು, ಆದರೆ ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಪಾರದರ್ಶಕ ಮತ್ತು ನ್ಯಾಯಯುತವಾದ ಚುನಾವಣೆ. ಆ ಚುನಾವಣೆ ನಡೀಬೇಕು ಅಂದರೆ ಮತದಾರರ ಪಟ್ಟಿ ಬಹುಶಃ ಅತ್ಯಂತ ಕ್ರಮಬದ್ಧವಾಗಿ ತಯಾರಾಗಿರಬೇಕು. ತಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ ಸುಮಾರು ಕೇವಲ ಕರ್ನಾಟಕದಲ್ಲೇ ತಗೊಳ್ಳಿ 2023ನೇ ಚುನಾವಣೆಯಲ್ಲಿ 4,000ಕ್ಕೂ ಕಮ್ಮಿ ಅಂತರದಲ್ಲಿ ಸುಮಾರು 40 MLAಗಳು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಚಾಮರಾಜನಗರದಲ್ಲಿ ಒಂದೇ ಒಂದು ಮತದಿಂದ MLA ಸೋತಿದ್ರು. ಆ ಒಂದು ಚುನಾವಣೆಯಲ್ಲಿ ಆ ಕ್ಯಾಂಡಿಡೇಟೇ ಮತ ಚಲಾವಣೆ ಮಾಡ್ಕೊಂಡಿರಲಿಲ್ಲ. ಅಂಥ ಸನ್ನಿವೇಶಗಳು ದೇಶದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಬೂತಲ್ಲಿ 10 ರಿಂದ 20 ಈ ಒಂದು ನಕಲಿ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡಿದ್ರೆ ಬಹುಶಃ ಇಡೀ ಕಾನ್ಸ್ಟಿಟ್ಯೂನ್ಸಿ ತಗೊಂಡಾಗ ಅದು ಒಂದು 4,000 ತನಕ ಡಿಫ್ರೆನ್ಸ್ ಬರ್ತದೆ. ಬಹುಶಃ ಕರ್ನಾಟಕದಲ್ಲಿ ಈ 4,000ರಲ್ಲಿ ಗೆಲುವು ಸೋಲು ನಿರ್ಣಯ ಆಗೋ ಸುಮಾರು 50ಕ್ಕೂ ಹೆಚ್ಚು ಕಾನ್ಸ್ಟಿಟ್ಯೂನ್ಸಿಗಳಿದೆ. ನಮ್ಮ ಶ್ರೀನಿವಾಸಪುರ ಸಹಿತ ಯಾವುದೇ ಒಬ್ಬ ಗೆಲ್ಲೋದಕ್ಕೂ ಸೋಲೋದಕ್ಕೂ ಅಂತರ ಬಹುಶಃ ಸುಮಾರು ಚುನಾವಣೆಗಳಲ್ಲಿ ಈ ಒಂದು 4,000ಕ್ಕಿಂತ ಕಮ್ಮಿ ಅಂತರ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಈ SIR ಪಾತ್ರ ಜಾಸ್ತಿ. ಸೊ ಇದರ ನಮ್ಮ ಉದ್ದೇಶ ಏನು ಅಂದರೆ ಮತದಾರರ ಪಟ್ಟಿ ನ್ಯಾಯಯುತವಾಗಿರಬೇಕು. ಯಾವುದೇ ಒಂದು ಭಾರತೀಯ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಭಾರತೀಯ ಈ ಮತದಾರರ ಪಟ್ಟಿಯಿಂದ ಬಿಟ್ಟೋಗಬಾರ್ದು. ಮತ್ತು ಯಾವುದೇ ಒಬ್ಬ ನಕಲಿ ಮತದಾರ, ಈ ದೇಶದ ಪ್ರಜೆ ಇಲ್ದಿರ್ತಕ್ಕಂಥ ಯಾವ ಒಬ್ಬ ವ್ಯಕ್ತಿ ಸಹಿತ ನಮ್ಮ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇರಬಾರ್ದು. ಮತ್ತು
ಯಾರೊಬ್ಬರು ಮರಣ ಹೊಂದಿರ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವರ ಹೆಸರನ್ನು ಡಿಲೀಟ್ ಮಾಡಬೇಕು. ಆದರೆ ಸುಮಾರು ಸಂದರ್ಭಗಳಲ್ಲಿ ಡಿಲೀಟ್ ಆಗಲ್ಲ. ಚುನಾವಣೆ ಬಂದಾಗ ಸತ್ತೋಗಿರ್ತಕ್ಕಂಥ ಹೆಸರಲ್ಲಿ ಯಾರೋ ಒಬ್ಬರು ಮತ ಚಲಾವಣೆ ಮಾಡಿ ಬರ್ತಾರೆ. ಅಂಥ ಒಂದು ವ್ಯವಸ್ಥೆ ಆಗಬಾರ್ದು. ಮತ್ತು ಕೆಲವರು ಒಂದು ಮತ ಕೇಂದ್ರದಲ್ಲೂ ಹೆಸರಿರ್ತದೆ, ಇನ್ನೊಬ್ಬರು ಇನ್ನೊಂದು ಮತ ಕೇಂದ್ರದಲ್ಲೂ ಹೆಸರಿರ್ತದೆ. ಉದಾಹರಣೆಗೆ ತಗೋಬೇಕು ಅಂದರೆ ಸುಮಾರು ಸಾವಿರಾರು ಜನರ ಹೆಸರು ಶಿವಾಜಿನಗರ, RT ನಗರ ಮತದಾರರ ಪಟ್ಟಿನಲ್ಲಿದೆ. ಅದೇ ಅವರ ಹೆಸರುಗಳು ಸಹಿತ ಕೋಲಾರದ ರಹಮತ್ ನಗರ ಅಂಥ ಕಡೆ ಅವ್ರ ಹೆಸರುಗಳು ಇದೆ. ಬೆಳಗ್ಗೆ ಅಲ್ಲಿ ಹೋಗಿ ಮತ ಚಲಾವಣೆ ಮಾಡ್ತಾರೆ, ಸಂಜೆ ಬಂದು ಇಲ್ಲಿ ಮತ ಚಲಾವಣೆ ಮಾಡ್ತಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದರೆ ಯಾರು ಅಬ್ಜೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅಂಥ ಒಂದು ಏನು ಡೂಪ್ಲಿಕೇಟ್ ಆಫ್ ವೋಟಿಂಗ್ಸು ಇರಬಾರ್ದು. ಎಲ್ಲಿ ಅವರು ವಾಸ ಇರ್ತಾರೋ ಅಥವಾ ಅವರ ಮತ ಎಲ್ಲಿ ಸೇರ್ಪಡೆ ಆಗಬೇಕು ಅಂತ ಅವ್ರು ನಿರ್ಣಯ ಮಾಡ್ತಾರೋ ಅಲ್ಲಿ ಮಾತ್ರ ಅವ್ರ ಮತ ಇರಬೇಕು. ಎರಡೆರಡು ಕಡೆ ಅವ್ರ ಮತ ಇರಬಾರ್ದು. ಇದನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ಆಗಬೇಕು. ಅದ್ರ ಜೊತೆಗೆ ಬೇರೆಯವ್ರ ಹೆಸರುಗಳು ಬಿಕಾಸ್ ವೋಟರ್ ಲಿಸ್ಟ್ ಇದೆಯಲ್ಲ, ಅದು ಒಂದು ಯಾವುದೇ ಒಂದು ಇದಕ್ಕೆ ಐಡೆಂಟಿಟಿ ಪ್ರೂಫು. ಸೊ ಅವರ ಹೆಸರು ಇನಿಷಿಯಲ್ಸು ಅಥವಾ ವಯಸ್ಸು ಅಥವಾ ವಿಳಾಸ ಏನೋ ಚೇಂಜಸ್ ಇದ್ದರೆ ಅದನ್ನು ಸಹಿತ ಈಗ ಮಾಡ್ಕೋಬೇಕು. ಇಂಥ ಒಂದು ಒಳ್ಳೆ ಒಂದು ವ್ಯವಸ್ಥೆನ ಸುಮಾರು 23 ವರ್ಷಗಳ ಆದಮೇಲೆ ಭಾರತೀಯ ಚುನಾವಣಾ ಆಯೋಗ ಪ್ರತಿಯೊಬ್ಬ ಭಾರತೀಯನಿಗೂ ಈ ಅವಕಾಶ ಕೊಟ್ಟಿದೆ. ಇದನ್ನು ಬೂತ್ ಲೆವೆಲ್ ಆಫೀಸರ್ಸು ಪ್ರತಿಯೊಂದು ಬೂತ್ಗೂ ಒಬ್ಬರು ನಿಯುಕ್ತಿ ಆಗಿದ್ದಾರೆ. ಅವರು ಈ ಒಂದು ಜವಾಬ್ದಾರಿನ ಮಾಡಬೇಕು ಅಂತ ಚುನಾವಣಾ ಆಯೋಗ ಮತ್ತು ಸರ್ಕಾರ ತಿಳಿಸಿದೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನು ಇದು ದೇಶದ ಜವಾಬ್ದಾರಿಯುತವಾದ ಕೆಲಸ. ರಾಜ್ಯದಲ್ಲಿ ಯಾವುದೇ ಪಕ್ಷ ಸರ್ಕಾರದಲ್ಲಿ BLOಗಳು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಯಾವುದೇ ಒಂದು ಪಕ್ಷಾತೀತ ಯಾವುದೇ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗ್ದಿರ ಅವ್ರ ಕೆಲಸವನ್ನು ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಆಗ್ರಹ ಪಡಿಸ್ತಾ, ಪ್ರತಿಯೊಬ್ಬರೂ ಸಹಿತ ಅವರ ಊರುಗಳಲ್ಲಿ, ಇದು ಕೇವಲ ಚುನಾವಣಾ ಆಯೋಗದ ಕೆಲಸ ಮಾತ್ರ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಕೆಲಸ ಸಹಿತ ಅವರವರ ಬೂತುಗಳಲ್ಲಿ ಯಾರ್ಯಾರು 18 ವರ್ಷ ಮೇಲ್ಪಟ್ಟಂಥ ವ್ಯಕ್ತಿಗಳಿದ್ದಾರೆ, ಅದು ಅವು ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಅವರು ಅಥವಾ ಅವ್ರ ವಾರ್ಡ್ಗಳಲ್ಲಿ ಗೊತ್ತಾಗ್ತದೆ. ಅವರು ಅವರ ಹೆಸರನ್ನು ಸೇರಿಸೋದಕ್ಕೆ ಸಹಕಾರ ಕೊಡಬೇಕು. ಮತ್ತು ಈ ಏನು ನಕಲಿ ಮತದಾರರು ಇದ್ದಾರೆ, ಭಾರತೀಯ ಪ್ರಜೆಗಳೆಲ್ಲ ಸುಮಾರು ಬೇರೆ ಬೇರೆ ದೇಶದಿಂದ ನಿರಾಶ್ರಿತರಾಗಿ ನಮ್ಮ ದೇಶದಲ್ಲಿ ಬಂದಿದ್ದಾರೆ. ಬಾಂಗ್ಲಾದಿಂದ ಸುಮಾರು ಜನ ಬಂದಿದ್ದಾರೆ. ಅವರು ಭಾರತೀಯರೇ ಅಲ್ಲ, ಆದರೆ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಅಂಥವ್ರನ್ನು ಮತ ಪಟ್ಟಿಯಲ್ಲಿ ಸೇರುವಂಥ ಅವಕಾಶಗಳಿದೆ. ಸೊ ಅಂಥ ಸೇರಿರ್ತಕ್ಕಂಥ ಅವಕಾಶಗಳು ಇದೆ. ಹಂಗೇನಾದರೂ ಕಂಡು ಬಂದಲ್ಲಿ ಅದರ ಮಾಹಿತಿಯನ್ನು BLOಗಳು ಕೊಟ್ಟು ಅವರ ಹೆಸರನ್ನು ಡಿಲೀಟ್ ಮಾಡೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಬೀಳಬೇಕು. ಮತ್ತು ಈಗಾಗಲೇ ಮರಣ ಹೊಂದಿರತಕ್ಕಂಥ ಅವರ ಹೆಸರು ಮತಪಟ್ಟಿಯಲ್ಲಿ ಏನಾದರೂ ಸೇರ್ಪಡೆ ಆಗಿದ್ದರೆ ಅದನ್ನು ಡಿಲೀಟ್ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಮಾಡಬೇಕು. ಮತ್ತು ಯಾರೇ ಹೆಸರು ಶ್ರೀನಿವಾಸಪುರದ ಒಂದು ಹಳ್ಳಿನಲ್ಲಿರ್ತದೆ ಅಥವಾ ಬೇರೆ ಬೆಂಗಳೂರಲ್ಲೋ ಬೇರೆ ಎಲ್ಲೋ ಒಂದು ಕಡೆ ಎನ್ರೋಲ್ ಆಗಿರ್ತದೆ, ಅಂತ ಎರಡೆರಡು ಕಡೆ ಅವರು ವೋಟ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದನ್ನು ಕೇವಲ ಒಂದು ಕಡೆ ಅವರ ಆಯ್ಕೆ ಎಲ್ಲಿ ಅದನ್ನು ರಿಟೈನ್ ಮಾಡ್ಕೋಬೇಕು ಅಂತ ಅದ್ರ ಥರ ಮಾಡಬೇಕು. ಇದು ಕೇವಲ ಅವ್ರಿಗೆ ಬಿಟ್ಟರೆ ಅವ್ರು ಮಾಡಲ್ಲ. ಪ್ರತಿಯೊಬ್ಬರೂ ಸಹಿತ ಇದರಲ್ಲಿ ಭಾಗವಹಿಸಿ ಅಂಥ ಒಂದು ಮಾಹಿತಿ ಇದ್ದರೆ ತಿಳಿಸ್ಕೊಡ್ಬೇಕು. ಸೊ ಇದು ಒಂದು ಅವಕಾಶನ ಎಲ್ಲ ಉಪಯೋಗಿಸ್ಕೋಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿ ಸಹಿತ ನಮ್ಮೆಲ್ಲ ಕಾರ್ಯಕರ್ತರಿಗೂ, ವಿಶೇಷವಾಗಿ ನಮ್ಮ BLA2ಗಳು ಪ್ರತಿಯೊಂದು ಬೂತಲ್ಲೂ ನಮ್ಮ BLA2ಗಳು ಏನಿದ್ದಾರೆ ಅವ್ರಿಗೆ ಈಗಾಗಲೇ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಸೊ ಆ ಒಂದು ದೃಷ್ಟಿಯಿಂದ ವಿಶೇಷವಾಗಿ ಹೇಳಬೇಕು ಅಂದರೆ ಈ ಒಂದು ಪ್ರಕ್ರಿಯೆಗೆ ನಿಯುಕ್ತಿ ಹೊಂದಿರತಕ್ಕಂಥ ಎಲ್ಲ BLOಗಳು ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಇಲ್ದಿರ ಅವರ ಒಂದು ಕರ್ತವ್ಯವನ್ನು ಮಾಡಬೇಕು. ಮತ್ತು ನಮ್ಮ ಏನು ದೇಶದ ಮತದಾರರ ಪಟ್ಟಿ ಈ ಪರಿಷ್ಕರಣೆ ಮಾಡೋದರಲ್ಲಿ ಯಾವ ಪಾರದರ್ಶಕತೆ ಇರಬೇಕು ಮತ್ತು ನ್ಯಾಯಯುತವಾಗಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛೆಪಡ್ತೀವಿ.